ಶುರು ಆಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೂರ್ಯವಂಶ ವ್ಲಾಗ್ಸ್. ಇವತ್ತು ಇವ್ರ ಫೇಸಿಂದ ಯಾಕೆ ಶುರು ಮಾಡ್ತಿದ್ದೀನಿ ಅಂದರೆ, ಇವರ ಮದುವೆಗೆ ಇವ್ರಿಗೇನೋ ಗ್ರೂಮ್ ಮೇಕಪ್ ಬೇಕಿತ್ತಂತೆ. ಯಾಕೆ 6,000 ರೂಪಾಯಿ 7,000 ರೂಪಾಯಿ ಕೊಟ್ಟು ವೇಸ್ಟ್ ಮಾಡ್ಕೊತೀಯ, ಈ ಗ್ರೂಮ್ ಮೇಕಪ್ ಬಂದು 12,000 ಏನೋ ಹೇಳಿದ್ರು ಅಲ್ಲ ಅಂದ್ಬಿಟ್ಟು ಈ ಮೂತಿಗೆ ನಾನೇ ಪೇಂಟ್ ಮಾಡ್ತಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಕಾಣುತ್ತಾ? ಸೆಲ್ಫಿ ಮೂಡಲ್ಲಿ ಇಡೋಣ. ಎಸ್, ಕಾಣ್ತಾ ಇದೆ. ಓಕೆ, ಇವಾಗ ಇಲ್ಲಿ ಇನ್ನೊಂದ್ಸರಿ ಈ ಕಡೆ ಬರೋಣ, ನಿನಗೂ ಕಾಣುತ್ತೆ. ಫಸ್ಟ್ ಏನು ಮಾಡಬೇಕು, ಮಾಯ್ಶ್ಚರೈಸರ್ ಹಚ್ಚಬೇಕು. ಇಷ್ಟೇ, ಸ್ವಲ್ಪ ಇದು 1 ತಿಂಗಳು ಬರುತ್ತೆ, ಅದಕ್ಕೆ ನೀವು ತೊಗೊಳ್ಳೋದು, ಅಳತೆ ಗೊತ್ತಾಗಲಿ ಅಂತ. ಆರ್ಟಿಸ್ಟ್ ಅದಾಗ ಏನು ಆರ್ಟಿಸ್ಟು? ಮೇಕಪ್ ಆರ್ಟಿಸ್ಟ್. ಸುಮ್ಮನೆ ಇರೋಣ, ಅದೆಲ್ಲ ಬೇಡ. ಒಳ್ಳೆ ಮಾಡ್ಬೋದು ಗ್ಯಾಪಲ್ಲಿ. ಈಗ ಕಿತ್ಕೊಳ್ಳಲ್ವಾ ನಿನ್ನ ಹತ್ರ? ಎಷ್ಟು ಜನ ಮೇಕಪ್ ಮಾಡಿಸ್ಕೊತಾರೆ ಅಷ್ಟೆಲ್ಲ ನೀನೇ ಕೊಡಬೇಕು. ಆದರೆ ಹಾಫ್ ಪ್ರೈಸ್. ನೀನು ನಮ್ಮ ಅಣ್ಣ ಅಲ್ವಾ ಅಂತ ಹಾಫ್ ಪ್ರೈಸ್ ಕೊಡೋಣ. ಅಲ್ಲಿ ಬರ್ಡೇಗೆ ಎಷ್ಟು ಇದು ಮಾಡಿ ಕೊಡಬೇಕು. ಅಣ್ಣ ಇಲ್ಲ ಅವಳು ಹೇಳಿದ್ದು ಮೋನಿಗೆ ಕೊಡಿಸ್ಬೇಕಂತ. ಏನು ಕೊಡಿಸ್ತೀರಾ? ಅದೇ ಹೇಳಿದ ಮೇಕಪ್ ಇದು. ಮೇಕಪ್ದಾ? ಹಾಂ, ಓಕೆ. ಈ ಪಾಯಿಂಟ್ಸ್ ಎಷ್ಟು ಬಂದಿದ್ದು? 40 ಹಿಂದೆಗಡೆ ಇರುತ್ತೆ ನೋಡು, 45, 50 ಇರುತ್ತೆ. 64. ಹ್ಞೂ, ಅಷ್ಟೇ. ಇನ್ನು ಇದಕ್ಕೆ ಹೋದಾಗೆಲ್ಲ ಹಚ್ಕೊಂಡಿದ್ದೆ. ಅದು ಯಾವುದಕ್ಕೆ? ಸೂರ್ಯನ ಇದಕ್ಕೆ. ಸೂರ್ಯ ಆಂಟಿ ಕಾಸ್ಟ್ಲಿ ಐತೆ, ಎಲ್ಲ 12,000 ಐತೆ. ಹಾಂ, ಯಾವುದು ಸೂರ್ಯಕ್ಕೆ? ಈಗ ಮೊನ್ನೆ ಸನ್ಸ್ಕ್ರೀನ್ ಇದಾ? ಅದು ಚಿಕ್ಕ ಸನ್ಸ್ಕ್ರೀನ್ ನೋಡು, ಲ್ಯಾಕ್ಮಿದು. ಅದೆಷ್ಟು ನೋಡು ಹಿಂದೆಗಡೆ. ಹಾಂ, ಕೇಳ್ಕೊಂಡು ಇದು ಐಡಾ ಫೇಶಿಯಲ್ ಈಗ ಮಾಡಿಸಿದ್ರೆ ಕಾರ್ಡ್ ಕೊಡ್ಬೇಕಾದ್ರೆ ತಿರ್ಗಾ ಟ್ಯಾನ್ ಆಗುತ್ತೆ. ಕಾರ್ಡ್ ಕೊಡ್ಬೇಕಾದ್ರೆ ತಿರ್ಗಾ ಟ್ಯಾನ್ ಆಗುತ್ತೆ, ಹತ್ರ ಮಾಡ್ಕೊಂಡು ಮಾಡಿಸಿ ಅಂದರು. ಮತ್ತೆ ಈಗಲೇ ಯಾಕೆ? ಈಗ ಟ್ರಯಲ್ ಅಷ್ಟೇ. ನಾನೇ ಮಾಡ್ಕೊಡ್ತೀನಿ ಬಾರಣ ಅಂತ ಫಸ್ಟು ತೊಳ್ದೆ ಮಾಡಿಸ್ತಾ ಇರೋದು. ಕೈ ಕಾಲು ತೊಳ್ದ ಬಂದ ತಕ್ಷಣ ಅಲ್ಲಿ ಹೋಗಿ? ಹ್ಞೂ, ಬಂದ ತಕ್ಷಣ ಕೈ ಕಾಲು ತೊಳ್ದು. ಒಳ್ಳೆ ದುಡ್ಡು ಮಾಡ್ಬೋದು ನೋಡ್ಬೋದು. ಹೌದು ಅಣ್ಣ. ಮತ್ತೆ ಒಂದ್ಸಲಿ ನೀನು ಕೂಡ 12,000 ರೂಪಾಯಿಗೆ ಒಂದು ಇಡೀ ಪ್ರಾಡಕ್ಟ್ ತೊಗೊಂಡು ಮಂಜನ ಎಲ್ರಿಗೂ ಹಚ್ಬಿಡ್ಬೋದು. ಅದು ಹಂಗೆ ಅರ್ಥమైందా? ಆಯ್ತು. ಇದಾದ್ರೂ ಮಾಡಿದ್ದೆ, ಯಾವ್ಯಾವ ಮಾಡ್ಕೊಡ್ತೀವಿ. ಏವಿಯೇಷನಲ್ಲಿ ಇನ್ನೂ ದುಡ್ಡು ಅಲ್ವಾ? ಹಾಂ, ಇದೆಲ್ಲ ಆದಮೇಲೆ ಇದು ಕಲರ್ ಕಲೆಕ್ಷನ್ ಎಲ್ಲ ಇತ್ತು. ಈಗ ಇದನ್ನೇ ತಗೋಬೇಕು, ಲ್ಯಾಕ್ಮಿದು. ಯಾವ್ದಾದ್ರು ತಗೋ, 2 ಹೊರಟಾಗುತ್ತೆ. ಅದೆಲ್ಲ ಸನ್ಸ್ಕ್ರೀನ್ ಇದೆ. ಹ್ಞೂ, ಲ್ಯಾಕ್ಮಿ ಪಾಂಡ್ಸಲ್ಲಿ ಚೆನ್ನಾಗಿದೆ, ಬಟ್ ಪಾಂಡ್ಸ್ ಈ ನಡುವೆ ಬರ್ತಾ ಇಲ್ಲ. ಲ್ಯಾಕ್ಮಿ ಚೆನ್ನಾಗಿದೆ. ಸನ್ಸ್ಕ್ರೀನ್ ಯಾರು ತೊಗೊಂಡ್ರು ವರ್ಕ್ ಆಗುತ್ತೆ. ಹೋಗಿಸ್ಬೇಕೀಗ. ಎಷ್ಟು ಸ್ವೆಟ್ ಆದರೆ ಹೊಟ್ಟೋಗುತ್ತಾ? ಏನಾಗಲ್ಲ, ಅದಕ್ಕೆ ಸೆಟ್ಟಿಂಗ್ ಸ್ಪ್ರೇ ಹಾಕ್ತೀನಲ್ಲ, ಅದು ಇದೆ. ಹ್ಞೂ, ಶಬಾಷ್. ನಾನು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಯಾರಿಗೋಸ್ಕರ ಇಟ್ಕೊಂಡೆ ಗೊತ್ತಿಲ್ಲ, ಒಟ್ಟಾಗಿ ಇಟ್ಕೊಂಡಿದ್ದೀನಿ. ಯಾವುದೋ ಮದುವೆಗೋಸ್ಕರ ತೊಗೊಂಡಿದ್ದೆ, ಮದುವೆಗೋ ಎಂತಕ್ಕೋ. ಹಾಂ, ಚೇತನ್ ಮದುವೆ ಮೋಸ್ಟ್ಲಿ ನಾನು ತೊಗೊಂಡಿದ್ದೆ. ಸ್ವೆಟ್ ಆದರೂ ಕಟ್ಸಲ್ಲ? ಹ್ಞೂ, ಸ್ವೆಟ್ಟೇ ಆಗಲ್ಲ, ಕೂರ್ಸುತ್ತದೆ ಹಂಗೆ ಮೇಕಪ್ಪು. ಮತ್ತೆ ಬರೋದು ಸಾಕು, ದುಡ್ಡು ಇರೋದು. ಇದೆಲ್ಲ ಚಿಕ್ಕಪೇಟೆಗೆ ಹೋಗಿ, ಇಲ್ಲಾಂದ್ರೆ ಹೋಲ್ಸೇಲ್ ಮಲ್ಲೇಶ್ವರಂಗೆ ಹೋದರೆ ಎಷ್ಟೇ ಒಂದು ಮೇಡಮ್ 50 ರೂಪಾಯಿ, ಒಂದು 100 ರೂಪಾಯಿ ಬಂತು. ಯೂಟ್ಯೂಬ್ ನೋಡ್ಕೊ ನಾವೇ ಮಾಡ್ಕೋಬೇಕು. ಅದನ್ನೇ ಮಾಡಿರೋದು ಇವೆಲ್ಲ. ಹೌದಾ? ಹ್ಞೂ, ನಾನು ಹಂಗೆ ನೋಡ್ಕೊಂಡೇ ಕಲ್ತಿರೋದು. ಅಮ್ಮನು
ಮಕ್ಕ ತೋರಿಸ್ತಾ ಚೆನ್ನಾಗಿ ಹ್ಞೂ ಸೋಪ್ ಹಾಕ್ಕೊಂಡು ನೋಡ್ಕೊಳ್ಳೋಣ. ಕಾರ್ಡ್ ಯಾರ್ಯಾರಿಗೆ ಕೊಟ್ಟೆ ಗೊತ್ತಾ? ಏನಕ್ಕೆ ಕಾರ್ಡು ಅದೇ ಬಿಂಡಿನಲ್ಲಿ ಬಿಂಡಿನಲ್ಲಿ ಮಾಮೂಲಿ ಇತ್ತು ಕೆರಗೋಡು ಎರಡು ಹೋಗ್ಬಿಟ್ಟು ಬಂದ್ಬಿಟ್ಟ. ಹ್ಞೂ 10 ಮನೆ ಅಷ್ಟೇ. ಎರಗೋಡಲ್ಲಿ ಹ್ಞೂ ಯಾರು ಕೊಡ್ಸಿದ್ದು? ಪಾಪಣ್ಣವರು. ಹೌದೇ? ಹಾಂ 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 ಹಾಂ. ಆಮೇಲೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ? ಬಿಂಡೆನಲ್ಲಿ ಬಂದು ಅಲ್ಲಿ ಯಾವುದಾದ್ರು ಊರು ತಂಡಿಗನಲ್ಲಿ ಬಿಂಡೆನಲ್ಲಿ. ದೇವಲಾಪುರ. ಹಾಂ ದೇವಲಾಪುರದಲ್ಲಿ ಕೊಟ್ರ? ಈಗ ಅಧ್ಯಕ್ಷರು ಇದಾಗೋರು ಯಾರು ಲೋಕಿ ಇತ್ತು ಅವ್ರಲ್ಲ ಅವ್ರ ಮನೆ. ಹಾಂ. ನೀವು ಯಾವ್ದಾದ್ರು ಮನೆಗೆ ಕೊಡು. ಇವರು ಅದಪ್ಪ ಅಲ್ಲಿ ಕೆರ್ಗೋಡ್ಗೆ ಹೋಗಿ ವಾಪಸ್ ಹೆಂಗೆ ಬಂದೆ? ಕೆರಗೋಡಿಗೆ ಕೆರಗೋಡು ಕಾರಲ್ಲೇ ಬಂದ್ವಿ. ಅಲ್ಲಿ ಕೆರಗೋಡಿಗೆ ಹೋಗಿ ಕಾರ್ಡ್ ಕೊಟ್ಬಿಟ್ಟು ತಿರ್ಗಾ ಹೋಗಿ ಬಿಂಡೆನಲ್ಲಿ ಕೊಟ್ಬಿಟ್ಟು ಮಹಾಲಕ್ಷ್ಮಿ ಅವ್ರ ಜೊತೆ ಕಾರಲ್ಲಿ ಬಂದು. ಹೌದಾ? ಯಾರು ಕಾರ್ ಓಡಿಸಿದ್ದು? ಅವ್ರು ಯಾರೋ ಬಂದಿದ್ದ ಒಬ್ಬ ಹುಡುಗ ಅಲ್ಲ ಅವ್ರ ರಿಲೇಷನ್. ಕೆರ್ಗೋಡ್ಗೆ ಯಾರು ಕಾರ್ ಓಡಿಸಿದ್ರು? ನಾನೇ ಓಡಿಸ್ಕೋಗಿದ್ದೆ. ನೀನೇ ಓಡಿಸ್ಕೊಂಡು ವಾಪಸ್ ಬಂದ? ಹಾಂ ಅವನೇನು ಕೈಗೆ ಏಟ್ ಮಾಡ್ಕೊಂಡು ಹೋಗುತ್ತೆ. ಏನು ರೇಟ್ ಮಾಡಿ ಯಾವಾಗ ಮಾಡ್ಕೊಂಡ? ಗೊತ್ತಿಲ್ಲ ಅದೇನು ನೀನು ಹೋಗಿ ಕಾರಲ್ಲಿ ಹೋಗಿ ಕೊಟ್ಬಿಟ್ಟು ಬಿಟ್ಬಿಟ್ಟು ಅವನು ಬಂದಿದ್ದ ರುದ್ರಿನ ಜೊತೆ. ವಾಪಸ್ ಇಲ್ಲಿ ಬಂದು ಆಮೇಲೆ ಮಹಾಲಕ್ಷ್ಮಿ ಜೊತೆ ಇಲ್ಲಿ ಬಂದ. ಹ್ಞೂ ದೇವಲಪುರದೆಲ್ಲ ಕೊಟ್ಟ. ಈಶಾನ ನಾವು ಈಶಾನ ನಾವು ಹಿಂಗೆ ಮುಚ್ಕೋಬೇಡ. ಇವಾಗ ಮತ್ತೇನ್ ಗೊತ್ತಾ, ಈ ಜನ ಇದ್ದಾಗ ಹೋದ್ರೆ ಸರಿ, ನಮ್ಮ ಒಬ್ಬೊಬ್ಬರಿಗೆ ಇಬ್ಬಿಬ್ರು ಇದ್ದಾಗ ಹೋಗಕ್ಕಾಗೋದಿಲ್ಲ. ಅದಕ್ಕೆ ಹೆಂಗೋ ಬಿಡಿ ಆ ಕಡೆ ಸೈಡ್ ಮುಗೀತು ಸುಮ್ಮನೆನಾ. ಈಗ ನಿಮ್ಮ ಇಲ್ಲಿ ಈ ಕಡೆ ಸೈಡ್ ಅಷ್ಟೇ. ಇಲ್ಲೇನು ಬೆಂಗಳೂರಿನಲ್ಲಿ ಏನು ಕೊಡ್ಬೋದು? ಏನು ಸೆಕೆಂಡ್ ಸ್ಯಾಟರ್ಡೆ ದಿವಸ ಬಂದ್ಬಿಟ್ರೆ ಒಂದು ದಿವಸದಲ್ಲಿ ಮುಗ್ದೋಯ್ತದೆ. ಫೋರ್ತ್ ಸ್ಯಾಟರ್ಡೆ ಬಂದ್ಬಿಟ್ರೆ ನೋಡ್ತೀನಿ. ಮುಂದಿನ ವಾರ ಕಂಚಿಗೆ ಹೋದ್ರೆ ಹೋಗ್ತೀವಿ. ಓ ನನಗೆ ಪ್ಲಾನೇ ಗೊತ್ತಿಲ್ಲ. ಕಣ್ಮುಚ್ಚೋಣ ನೀಟಾಗಿ. ಇಲ್ಲ ಇಲ್ಲಿ ರಾಜರಾಜೇಶ್ವರಿ ಇಲ್ಲಿ ಕೊಟ್ಟಿರ್ತೀನಿ ರೀ. ರಾಜರಾಜೇಶ್ವರಿ ನಿಮ್ಮ ಕಡೆ ಇರೋನೆಲ್ಲರನ್ನು ಕೊಡ್ಕೋ. ಹ್ಞೂ ನನ್ನ ಕಡೆ ಇರೋನೆಲ್ಲ ಕೊಡ್ಕೋ. ಇಲ್ಲಿ ಇವ್ರನ್ನ ಬೇಕಾದ್ರೆ ಗಾಡೀಲಿ ಕೊಡ್ಬೋದು. ನೋಡ್ತೀನಿ ಅವ್ನು ಲೋಕಿಗೆ ಹೋಗೋಣ ಅಂತಂದರೆ. ಇವತ್ತಿಗೆ ನಮ್ಮ ಕುಲ ಕಳೀತು ನಮಗೆ. ನಮ್ಮದೆಲ್ಲ ಸ್ಥಿತಿ ಗತಿ ಎಲ್ಲ. ನಾಳೆಯಿಂದ ಮನೆ ಕ್ಲೀನ್ ಮಾಡಿ, ಮನೆ ಅಂದ್ರೆ ಏನಿಲ್ಲ, ಸ್ವಲ್ಪ ಗಂಟ್ಲು ಹಾಕೊಂಡೆಲ್ಲ ಒರೆಸ್ಕೊಂಡು ದೀಪ ಹಚ್ಬಿಡ್ತೀವಿ. ಒಂಚೂರು ಐದಾಟ್ರು ಹಾಕ್ತೀನಿ. ಆಮೇಲೆ ಚಿನ್ಮಿನಿ ದೀಪ ಚಿನ್ಮಿನಿ ಬೇಡ ಅಷ್ಟೇ. ಆಮೇಲೆ ಮುಂದಿನ ವಾರ ಹೋಗ್ಬಿಟ್ಟು ಬಂದ್ಬಿಡೋಣ ಅತ್ಲಗಿ ಅಂತ ಅನ್ಕೊಳ್ತೀನಿ. ನೋಡೋಣ ಹೆಂಗಾಗುತ್ತೆ. ಆಮೇಲೆಗಳು ಮದುವೆ ಅವು ಇವು ಅಂತ ಸೇರ್ಕೊತವೆ. ಹೋಗ್ಬಿಟ್ಟು ಮುಗಿಸ್ಕೊಂಡು ಮನೆ ದೇವ್ರು ಮುಗಿಸ್ಕೊಂಬಿಡೋಣ ಅಂತ ನೋಡೋದು ಕೇಳ್ತೀನಿ. ಆಯ್ತು ಅಂದ್ರೆ ಶುಕ್ರವಾರ ಹೋದ್ರೆ ಶನಿವಾರ ಬಂದ್ಬಿಡ್ತೀವಿ. ಭಾನುವಾರ ದಿವಸ ಫ್ರೀ ಆಗಿರ್ತದಲ್ಲ, ಅವಾಗ ಹೋಗ್ಬಿಟ್ಟು ಬೆಂಗಳೂರಿನಲ್ಲಿರೋರಿಗೆಲ್ಲರಿಗೂ ಕೊಟ್ಬಿಟ್ಟು ನಡೀತಿದ್ದೆ. ಇಲ್ಲಿ ನಾನು ಕೊಟ್ಟಿರ್ತೀನಿ ಬಿಡಿ. ತುಮಕೂರು ಹೋಗ್ಬೇಕು, ಇನ್ನು ಇಲ್ಲಿ ಹೋಗ್ಬೇಕು. ಆ ಥರ ಮಾಡ್ಕೊಂಡು ಹೋದ್ರು ಆಯ್ತದೆ. ರಾಜರಾಜೇಶ್ವರಿ ನಗರ. ಫ್ರೀ ಬಿಡೋಣ ಮುಖನ. ಹೂಕೋಣ. ಅವನಿಗೂ 10,000 ರೂಪಾಯಿ ತಗೊಂಡ್ರು. ಯಾರಿಗೆ? ಅವನು ಚೇತನ್ಗೆ. ಚೇತನ್ನು ನಿಕ್ಕಿ ಇಬ್ರು ಸೇರಿಸಿ 10,000 ರೂಪಾಯಿ ತಗೊಂಡ್ರು. 10,000 ರೂಪಾಯಿ 12,000 ರೂಪಾಯಿನು. ಇಲ್ದಿರ ಕ್ಯೂರು ಪ್ಯಾರು ಎಲ್ಲ ಮಾಡ್ಕೊಂಡಿದ್ರು. ಅವನು ಚೇತನು ಮಾಡ್ಕೊಂಡ, ನಿಕ್ಕಿನೂ ಮಾಡಿದ್ದ ಅಷ್ಟೇ. ಇವೆಲ್ಲ ಬೇಕಾ ಗಡ್ಡಗಳು? ಹಂಗೆ ಇರುತ್ತಾ? ಬೇಡ, ಬೇಕು ಮಾಡ್ಕೊಳ್ಳೋಣ. ಚೂರು ಟ್ರಿಮ್ ಮಾಡ್ತೀನಿ ಬಿಡು. ಹತ್ರ ಅಯ್ಯಪ್ಪ ಎಷ್ಟು ಲೈಟ್ ಅಂದರೆ ಅಷ್ಟು ಲೈಟ್. ಬರೀ ಅದು ಕೂದಲು ಥರನೇ ಕಾಣಬೇಕು ಅನ್ನೋ ಥರ ಮಾಡ್ತಾ ಇದ್ದೀನಿ. ವೈ ವರಿ ವೆನ್ ಯುವರ್ ಸಿಸ್ಟರ್ ಇಸ್ ದೇರ್? ಅದೇ ಭಯ. ಕಣ್ಣು ರೆಡ್ ಆಗಲ್ಲ? ಏನಾಗಲ್ಲ. ಅವತ್ತು ನಿದ್ದೆ ಬೇರೆ ಇರಲಿಲ್ವಲ್ಲ ಅಣ್ಣ. ಬೆಳಗ್ಗೆ ಬೇಗ ಎದ್ದು ಹೋಗಿದ್ದೀರಾ. ಅದಕ್ಕೇನು
ಫೋಟೋ ಆಯ್ತಾ? ಹ್ಞೂ ಇದು ನೀವು ಶೇಪಾಗಿ ತಂದರೆ ಕುತ್ಕೊಳ್ಳೋದು. ಅಯ್ಯೋ ಈಗ ಬಂದು ಹಿಂಗೆ ತಿರ್ಗು. ಹಂಗೆ ಇರು, ಕೂದಲು ವಾಚನ ಅದು ಹಂಗೆ ಮಿಸ್ಸಿ ಆಗಿರ್ಬೇಕು. ಆ ಮೆಸ್ಸಿಯಾಗೇನೆ ವಾಚ್ ಕೊಡ್ತೀನಿ ತಡಿ. ಎಲ್ಲತ್ತು ಅದಕ್ಕೆ ಕೂದಲು ಸೆಟ್ ಆಗೋಕ್ಕೆ ಒಂದು ಸ್ಪ್ರೇನು ಬರುತ್ತೆ. ಅದೇ ಅವರು ಹಾಕ್ತಾರಲ್ವ, ಹ್ಞೂ ಅದು ಕಪ್ಪು ಕೂದಲು ಕುತ್ಕೊಳ್ಳೋ ಥರನೂ ಇದೆ. ಎತ್ತಣ ಕಟ್ಟು ಗೊತ್ತಾಗಲಿ. ಒಳ್ಳೆ ಆರ್ಟಿಸ್ಟ್ ಆಗ್ಬೋದು ನೋಡಿ ಮುಂದೆ. ವಯಸ್ಸು ಬರೀ ಬಿಲ್ಡಪ್ ಆಯ್ತು ನಮ್ಮ ಮನೇಲಿ. ಇಲ್ಲ ಇಲ್ಲ ಒಳ್ಳೆ ದುಡ್ಡು ಅಂತ. ಹ್ಞೂ ಹೌದು ಐತೆ. ಎತ್ತಣ ಈಗ ಇಲ್ಲ ಕಣ್ಮುಚ್ಚು. ಹ್ಞೂ ಹ್ಞೂ ಆರಾಮಾಗಿ ಕಣ್ಮುಚ್ಚು. ಹ್ಞೂ ಆಗ್ಬೋದು. ಹಂಗೆ ಇರುವ ಏನಿದು ಆನು ಒಂಚೂರು ರೆಡ್ ಕಾಣಲಿ ಲಿಪ್ಪು. ಆನು ಈಗ ಮಾಮೂಮನ್ಕ ಒಂಚೂರು ಆನು ಅಷ್ಟೇ. ಏನು ನಿನ್ನ ಲಿಪ್ಸ್ಟಿಕ್ ರೆಡ್ ಕಾಣಕ್ಕೆ ಮಾಡೋದು ಅಷ್ಟೇ. ಓಕೆ ಡನ್ ವಿತ್ ಯೋರ್ ಮೇಕಪ್. ಅದೊಂದು ಸ್ವಲ್ಪ ಹಾರಲಿ, ವೆಯ್ಟ್ ಮಾಡಿ. ಇಲ್ಲಿ ನೋಡ್ಕೊ. ಹೊಸದೇನು ಬೇಡ. ಹಾರಬೇಕದು. ಅದು ಹಾರಿದ್ರೆ ಏನಾಗುತ್ತೆ ಹೇಳು, ಜಾಸ್ತಿ ಇರೋದೆಲ್ಲ ಒಳಗೆ ಅಬ್ಸರ್ವ್ ಆಗಿ ಗ್ಲೋ ಬರುತ್ತೆ. ಸಾಕು ಇರು ಇನ್ನೂ ಸ್ವಲ್ಪ. ಅವರು ಇಷ್ಟೇ ಮಾಡೋದು. ಅವ್ರು ಅಷ್ಟೇ ಮಾಡೋದು. ಟ್ರಿಮ್ ಮಾಡಿಸ್ಬಿಟ್ರೆ ನೀಟಾಗಿ ಅಲ್ವಾ? ಪೇಜ್ ಏನಾಗಿತ್ತು ಸಾಕು. ನೀನು ರಿಯಲ್ ಆಗಿ ನೋಡಿ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆಯಾ. ಅಂದರೆ ರಿಯಲ್ ಆಗಿ ಅದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ? ಇನ್ನೊಂದ್ಸಲ ಈ ಕಡೆ ಬಾ, ಈ ಕಡೆ ಫೋಕಸ್ ಲೈಟ್ಗೆ. ಇವಾಗ ಗೊತ್ತಾಗತ್ತೆ ನಿನಗೆ. ಒಂದು ಫೋಟೋ ಇಷ್ಟು ಮಾಡಲಿಕ್ಕೆ 10,000 ಕೊಡಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ಬಿಡು. ವಿಡಿಯೋ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬಾಯ್ ಹೇಳಿ.